ಏ ಅಕ್ಕ ಉಂಡೇನೆ ಆಲೇನೆ ಉಂಬದು ಬಿಟ್ಟು ಇಟ ತಕ ಎಲ್ಗೋ ಇದ್ದೆ ಬಂದು ಇನ್ನೂ ಸುಮ್ಮನೆ ಕೂತ್ಕೊಂಡಿದ್ದೆ ಉಣ್ಬೇಕು ತಾನೆ ಯಾವಾಗ ನಾನು ಆಲೆ ಅಡುಗೆ ಮಾಡಿ ಅಣಿ ಉಣ್ಕಣೆ ಅಣಿ ನಗಮ ಉಂಬನ ಅಂತಂದು ಅಂತಿದ್ದೆ ಬಟ್ಟೆಲ್ಲ ಇದ್ವಲ್ಲ ನಿನ್ನ ಅಡುಗೆ ಮಾಡ್ತಿದ್ದೆ ನಾನು ಹೋಗಿ ಅದಕ್ಕೆ ಒಂದೆರಡು ಬಟ್ಟೆ ಒಕ್ಕಂಬಂದೆ ಬಾಗಿಲೆಲ್ಲ ತೊಳೆದು ನಿಂದು ಅಡುಗೆ ಹೊತ್ತಿಗೆ ಹೋಗಿ ಒಕ್ಕ ಬರೋಣ ಅಂತಂದು ಹೇಳಿ ಒಕ್ಕಂಬಂದು ಈಗ ಒಣಗಾಕಿ ಕೂಕಂಡಮ್ಮ ನೀನು ಉಂಡೆ ಆಲೇನೆ ನಿನ್ನೆಲ್ಲ ಮನೆ ಸುತ್ತೋರ ಎಲ್ಲ ಹುಡುಕಾಡಿ ನಮ್ಮ ನೀನು ಏಟತ್ತಾದ್ರೂ ಕಾಣಲೇ ಇಲ್ಲ ಉಂಬನ ಜೊತೆಗೆ ಅಂತಂದು ಹೇಳಿ ನೀನು ಕಾಣಲೇ ಇಲ್ಲ ಎಲ್ಲಿ ಹೋಗಿದ್ದೀನಿ ಅಂತಲೂ ಹೇಳು ಇಲ್ಲ ಏನಿಲ್ಲ ನಾನು ಅಡುಗೆ ಮಾಡಿಕೆ ಸುಮ್ಮನೆ ಕೂತ್ಕೊಂಡೆ ನೀನು ಬರಲಿ ಜೊತೆಗೆ ಉಂಬನ ಅಂತಂದೇಳಿ ಎಂಥ ಚೆನ್ನಾಗಿ ಅಕ್ಕ ತಂಗಿಯರು ಹೊತ್ತು ಮುಂಚೆ ಕೂತ್ಕೊಂಡಿದ್ದೀರಮ್ಮ ತಲೆ ಬಸ್ಕೊಂಡು ಮಕ್ಕ ತೊಳ್ಕೊಂಡು ಒಂದೇ ಥರದ ಸೀರೆ ಉಟ್ಕೊಂಡು ನೋಡಿರಿ ನೀವಿಬ್ಬರು ಯಾರು ನೋಡಿರೂ ಅವಳಿ ಜವಳಿನ ಅಕ್ಕ ತಂಗಿಯರ ಅಂತಂದು ಅನ್ಬೇಕು ಹಂಗೆ ಇದ್ದೀರಮ್ಮ ಎಂಥ ಚೆನ್ನಾಗಿ ಕುಂತಿದ್ದೀರ ಅಲ್ಲೇ ಉಣ್ರಿ ಹೊತ್ತು ಮುಂಚೆನೇ ಬಾರ್ನಿಂಗಜ್ಜಿ ಆಲೆಯ ಅಡುಗೆಯ ಮಾಡ್ತಿದ್ದೆ ನಾನು ಅವಳು ಹೊರಗೆ ಕಸ ಗುಡಿಸ್ತಿದ್ಲು ಹೊರಗಡೆ ಅಂದ್ಕೊಂಡಿದ್ದೆ ಅಡುಗೆ ಮಾಡಿದ್ದೆ ಅಡುಗೆ ಮಾಡಿಕ್ಕೆ ನಾನು ಮಕ್ಕ ತೊಳ್ಕೊಂಡು ಎಲ್ಲ ರೆಡಿ ಆದೆ ಬತ್ತಾಳೆ ಅವಳನ್ನು ಜೊತೆಗೆ ಉಂಬನ ಅಂತಂದು ಹೇಳಿ ಅವಳು ಕಾಂಡೇ ಇಲ್ಲ ಬಟ್ಟೆ ಒಗೆಸ್ಕೊಂಬರಕ್ಕೆ ಹೋಗಿದ್ಲಂತೆ ಈಗ ಬಂದು ಬಟ್ಟೆ ಒಣಗಾಕಿ ಕೂಕೊಂಡಿದ್ದಾಳೆ ನಿಂಗಜ್ಜಿ ನಾನು ಹೊತ್ತು ಮುಂಚೆಯ ಕಸ ಗುಡಿಸಿ ಅಕ್ಕಯ್ಯ ಕಾಪಿ ಕಾಯಿಸ್ಕೊಟ್ಲು ಕಾಪಿ ಕಾಯಿಸಿ ಒಲೆ ಮೇಲೆ ಅಡುಗೆ ಮಾಡ್ತಿದ್ಲು ನಾನು ಇನ್ನೇನು ಅಡುಗೆ ಮಾಡೋಕೆ ಹೋಗೋಣ ಅವಳು ಮಾಡ್ತಾಳೆ ಒಂದೆರಡು ಬಟ್ಟೆ ಇದ್ದಾವೆ ಬಟ್ಟೆ ಒಗ್ದಾಕಿ ಅಂಡು ಬರೋಣ ಆಮೇಲಿಂದ ಯಾತನ ಮಾಡೋಕ್ಕಾಗುತ್ತೆ ಇಬ್ಬರು ಸೇರಿ ಅವಳ್ದು ಆಗೋತ್ತಿಗೆ ಅಕ್ಕ ಇಂದು ಅಡುಗೆ ಆಗೋತ್ತಿಗೆ ನಾನು ಬಟ್ಟೆನ ಒಗ್ದಾಕನ ಅಂತಂದು ಹೇಳಿ ನಾನು ಹೊರಗಳ್ದು ಬದುಕೆಲ್ಲ ಮಾಡಿದೆ ಸಗಣಿ ಎಲ್ಲ ಬಾಸಾಕಿ ಒಂದೆರಡು ಬಟ್ಟೆ ಇದ್ವು ಒಗ್ದಾಕಿ ಬಂದೆ ಹೆಂಗ ನೋಡಮ್ಮ ನೀವು ಒಂದೇ ತಾಯಿ ಮಕ್ಕಳಾಗೋದಕ್ಕೆ ಅಕ್ಕ ತಂಗಿಯರು ಹೊಂದ್ಕೊಂಡು ಬದುಕು ಭಾಳ ಹೆಂಗೆ ಮಾಡ್ತೀರ ಒಬ್ಬರು ಹೆಚ್ಚಲ್ಲ ಒಬ್ಬರು ಕಡಿಮೆ ಅಲ್ಲ ಅಂಬಂಗೆ ಒಬ್ರು ಅಡುಗೆ ಮಾಡಿದ್ರೆ ಒಬ್ಬರು ಬಟ್ಟೆ ಒಗ್ದಾಕ್ತೀರ ಹೊರಗಳು ಬದುಕೆಲ್ಲ ಮಾಡ್ತೀರ ಇಬ್ಬರು ಸೇರಿ ಅಥವಾ ಅಕ್ಕಿ ರಾಗಿ ಮನೆಗಳದ್ದು ರೇಷನ್ ಆ ಥರ ಮಾಡಂಗಿದ್ರೆ ಜೊತೆಗೆ ಸೇರಿ ಮಾಡ್ತೀರಾ ಜೊತೆಗೆ ಹೊಲ್ತಕ್ಕೆ ಹೋಗ್ತೀರಾ ಬದುಕೆಲ್ಲ ಮಾಡ್ಕೊಂಬತ್ತೀರ ಮನೆಗಳ್ದು ಮಾಡ್ಕೊಂಡು ಅಂತ ಚೆನ್ನಾಗಿದ್ದೀರಮ್ಮ ಹಿಂಗಿದ್ರೆ ನೋಡೋಕೆ ಒಂದು ಚಂದ ಆಗುತ್ತಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮಗಳು ಅಂದರೆ ಹಿಂಗಿರ್ಬೇಕಮ್ಮ ನಿಮ್ಮಂಗೆ ಹೊಂದ್ಕೊಂಡು ಹೋಗೋದು ಈಗ ನಿಮ್ಮ ಅಮ್ಮಗಾಲೆ ನಿನ್ನ ಹುಡ್ಕೊಂಡು ಹಿಂದೆ ಕುಂಟೇನೆ ಬಂದ ಇವಾಗೇನು ರಜತ್ತು ದೋಸ್ರಲ್ಲ ರಜೆ ಬಿಟ್ಟದರತ್ತು ಹಬ್ಬಕ್ಕೆ ಅಂತಂದೇಳಿ ಒಂದು 8-10 ದಿವಸ ಮತ್ತೆ ಇದನ್ನತ್ತು ನಿನ್ನ ಹಿಂದೆ ಓಡ್ ಬಂದ ನೋಡಿ ನಿಮ್ಮ ಮೊಮ್ಮಗ ಈಗ ನಗಮ್ಮ ಎಲ್ಕನ ಒಂದು ಸಣ್ಣ ಹೊತ್ತಿಗೆ ಹಿಂಗೆ ಹೋಗೋಕ್ಕಿಲ್ಲ ಅಲ್ಲೇ ಹುಡಿಕೊಂಡು ಬಂದುಬಿಡುತ್ತೆ ಈ ಹುಡುಗ ಮನೆ ತೆಗಿರೋ ಹೊತ್ತಿಗೆ ಸ್ಕೂಲ್ಗೆ ಹೋಗಂಗಿದ್ರೆ ಸುಮ್ಮನಿರೋದು ಎಲ್ಗನ ಹೋದ್ರೆ ಸುಮ್ಮನಿರಲ್ಲ ಕಣಮ್ಮ ಯಾರ ಮತ್ತಕನ ಹೋದ್ರೆ ತೀಟಿಗೆ ಮಾಡ್ತೈತೆ ಯಾರನ ಯಾತನ ತಾಂಡು ಇದ್ದರೆ ಅದೇ ನನಗೆ ಬೇಕು ಅಂಬುತ್ತೆ ಯಾರ ಮತ್ತಕನ ಹೋದ್ರೆ ಅದು ಮುಟ್ಟೋದು ಇದು ಮುಟ್ಟೋದು ಒಳಗೆ ಹೋಗೋದು ಮಂಚ ಹೊತ್ತೋದು ಬೀರಿನ ಬಾಕ್ಲು ತೆಗಿಯೋದು ಅದಕ್ಕೆ ಯಾರ ಮತ್ತಕನ ಕರ್ಕೊಂಡ್ರೆ ಮರಿಯದಿರಲ್ಲ ಕಣಮ್ಮ ಇದ್ರನ್ನ ಇವಾಗ ಜಾಲೆ ಅಯ್ಯ ಒಕ್ಕ ಕುಟ್ಟಿ ಹೇಳ್ತೈತೆ ಬಂದು ಆ ಹುಡುಗ ಒಳ್ಳೇದಲ್ಲ ಅಂತಂದೇಳಿ ಎಲ್ಲಿಗೋದ್ರು ನನ್ನ ಹುಡುಗ ಒಳ್ಳೇದಲ್ಲ ಅಂತಂದು ಅಂಬತೈತಿ ಏನು ಮಾಡೋಣ ಊರಿಗೆ ಹೋಗೋಣ ಬಾರಜ್ಜಿ ಮಾಮರ ಊರಿಗೆ ಅಂತಂದು ಅಂದರೆ ಹಬ್ಬಗ್ಲಿ ತಡಿಯಲ್ಲ ಅಂತಂದು ಅಂಬತೈತಿ ಅಲ್ಲೆಲ್ಲ ನಮ್ಮ ಮಾಮರ ಹುಡುಗರು ಇದ್ದಾರೆ ಅವ್ರ ಜೊತೆಗೆ ಆಡ್ತಿದ್ದೆ ನಾನು ಇಲ್ಲಿ ಯಾರು ಇಲ್ಲ ಆಡೋಕ್ಕೆ ನಾನು ಒಬ್ಬನೇನೆ ಅಕ್ಕಿ ಇವಜ್ಜಿ ಎಲ್ಲಿಗೆ ಹೋಗುತ್ತಾ ಅಲ್ಲಿಗೆ ಬಂದರೆ ಅಲ್ಲಿ ಹೇಳ್ತೈತಿ ಹುಡುಗ ಒಳ್ಳೇದಲ್ಲ ಅಂತಾನೆ ಅಜ್ಜಿ ನಾನು ಬಿಟ್ಟು ಅದೇ ಬಂದಿದ್ದೀಯಾ ನಾನು ಬರ್ತೀನಿ ಅಂತಂದು ಹೇಳಿದ್ದೀನಿ ನಾನು ಬಿಟ್ಟು ಅಲ್ಲೇ ಇಲ್ಗಾಲೆ ಅದೇ ಬಂದಿದ್ದೀಯಾ ನೀನು ಅಲಕಣ್ಣ ಹುಡುಗ ಯಾತ್ರವ ಬರೆಯೋ ಕೊಟ್ಟದವೆ ಹೋಮ್ವರ್ಕೆಲ್ಲ ನಮ್ಮ ತಂದಂತಿದ್ದೆ ಅವ ಯಾತ್ರವ ಆಳೆ ತರಿಸ್ಕೊಂಡಿದ್ದೆ ನಿಮ್ಮ ಅಪ್ಪನ ಕುಟ್ಟೆ ಬಾರ್ದು ಸರನ ಆಗ ಮಾಡು ದಸರಾ ಹಬ್ಬ ಮುಗಿಲಿ ಹೋಗೋಣ ಮಾಮರೂರಿಗೆ ಆಗ್ಲೆಲ್ಲ ಊರಿಗೆ ಹೋಗೋಣ ಅಂತಂದು ಅಂತಾನೆ ಕಣಮ್ಮ ಕರ್ಕೊಂಡು ಹೋಗಿ ಬರೋಣ ಒಂದು 2 ದಿವಸ ಅಂತಂದೇಳಿ 5 ದಿನ ಯಾತ್ರವ ಬರೆಯೋ ಒಯ್ದವಂತೆ ಬರ್ದಿಕ್ಕಿರೆ ನಾಳೆಗೆ ಸ್ಕೂಲ್ ಐತೆ ಅನ್ಬೇಕಾದ್ರೆ ಬಂದ್ರಾಗುತ್ತೆ ನಮ್ಮಮ್ಮ ನೀನು ಆಗ್ಲೆಲ್ಲ ಹೇಳ್ತಿರ್ತಾಳೆ ಕರ್ಕೊಂಬರಮ್ಮ ಒಂದು 2 ದಿವಸ ಇದ್ದೋಗುವಂತೆ ಅಂತಾನೆ ಹೋಗಿ ಬರೋಣ ಅಂದರೆ ನಾನು ಎಲ್ಗೆ ಹೋಗ್ತಾನೆ ಅಲ್ಲಿಗೆ ಬರ್ತಾನೆ ಬರ್ಕೋಬೇಕಾನೆ ಜಲ್ದಿ ಬರೆದ್ರೆ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಕರ್ಕೊಂಡೋಗಲ್ಲ ಏನಿಲ್ಲ ಇಲ್ಲೇ ಇರೋದೇನೆ ಅಜ್ಜಿ ಆಲೆ ಎಲ್ಲ ಸಬ್ಜೆಕ್ಟು ಬರ್ದಿಟ್ಟಿನಿ ಗಣಿತನ ಇಂಗ್ಲೀಷು ಒಂದಿಟ್ಟು ಸರಿಯಾಗಿ ಗೊತ್ತಾಗಲ್ಲ ಅವ್ರು ಯಾರನ್ನ ಪ್ರದಿನ ಬರ್ದಿದ್ರೆ ಇಸ್ಕೊಂಬಂದು ನಾನು ಹಂಗೆ ಬರ್ದು ಇಕ್ಕಿ ನಡಿ ಅಂತೀನಿ ನೀನು ಇಟ್ಲ ಬಂದಿದೆಯಲ್ಲ ಅದಕ್ಕೆ ಸುಮ್ಕಿದ್ದೀನಿ ಅವ್ರು ಬರ್ದಿದ್ರೆ ಅದನ್ನೇ ಇಸ್ಕೊಂಬಂದು ಅವ್ರು ಹಂಗೆ ಬರೀತೀನಿ ನಾನು ಅಲಕಣ ನೀನೇನು ಸ್ಕೂಲ್ಗೆ ಹೋಗಿಲ್ವಿ ಅವ್ರದ್ದು ಇಸ್ಕೊಂಬಂದು ಬರೆಯೋಕ್ಕೆ ಮೇಷ್ಟ್ರೇನು ಪಾಠ ಮಾಡಿಲ್ಲ ನಿನಗೆ ನೀನು ಬರಿಬೇಕಪ್ಪ ಕಷ್ಟಪಟ್ಟು ಅವೇ ಕ್ವಶನ್ ಪೇಪರು ಅವೇ ಹೋಮ್ವರ್ಕು ಅವ್ರಿಗೆ ಕೊಟ್ಟಂಗೆ ನಿನಗೆ ಕೊಟ್ಟಿರ್ತಾರೆ ಅದು ಬಿಟ್ಬಿಟ್ಟು ಅವ್ರು ಬರ್ದಿರೋದೇ ಇಸ್ಕೊಂಬಂದು ಕಾಪಿ ಮಾಡ್ತೀನಿ ಅಂತಂದು ಅಂತೀಯಲ್ಲ ನೀನೇನು ಸ್ಕೂಲ್ಗೆ ಹೋಗಿದ್ದೇ ಇಲ್ವಾ ಅಲಕಣಜ್ಜಿ ಅಕ್ಕಯ್ಯರು ಇಬ್ಬರು ಒಂದೇ ಥರ ಇದ್ದಾರೆ ಅಕ್ಕಜ್ಜಿ ಒಂದೇ ಥರ ಸೀರೆ ಉಟ್ಕೊಂಡು ಒಂದೇ ಥರ ಇದ್ದಾರೆ ಒಂದೇ ತಾಯಿ ಇದ್ದಾರೆ ಇವರಿಬ್ಬರೂ ಪಾಪ ಅವರು ಇಬ್ಬರೂ ಅಕ್ಕ ತಂಗಿಯರು ಅಣ್ಣ ತಮ್ಮಗಳಿಗೆ ಕೊಟ್ಟೈತೆ ಒಂದೇ ಊರಿಗೆ ಒಂದೇ ಮನೆಗೆ ಕೊಟ್ಟೈತೆ ಅವರಿಬ್ಬರು ಅದಕ್ಕೆ ಒಂದೇ ತಾಯಿ ಮಕ್ಕಳೆಲ್ಲ ಒಂದೇ ಥರ ಇದ್ದಾರೆ ಅಕ್ಕ ತಂಗಿಯರನ್ನ ಅಣ್ಣ ತಮ್ಮಗಳಿಗೆ ಕೊಟ್ಟೈತೆ ಅದಕ್ಕೆ ಹಂಗೈದಾರೆ ಒಂದೇ ಥರನ ಹೋಗಿ ಪಾಪ ಹೋಗಿ ಅದು ಯಾತದು ಹೋಮ್ವರ್ಕು ಬರ್ದಿಕ್ಕೆ ಹೋಗು ಬತ್ತೀನಿ ನಾನು ಒಂದು ಚೆನ್ನಾಗಿ ಹೊತ್ತು ಇಲ್ಲೇನೋ ಇಸ್ಕೊಂಬರೋದೈತೆ ಇಸ್ಕೊಂಬತ್ತೀನಿ ಸರ ಬರ್ದಿಕ್ಕೆ ಹೋಗೋಣ ಊರಿಗೆ ಹೋಗು ಸರಿ ಆಯ್ತು ನೀನು ಜಲ್ಬಾ ನಾನು ಇಸ್ಕೊಂಡೋಗಿ ಹಿಂಗೆ ಹೋಗ್ಬೇಕಾರೆ ಇಸ್ಕೊಂಡೋಗಿ ಬರ್ದು ಅಲ್ಲಿ ಇಕ್ಕಿ ಬಿಡ್ತೀನಿ ಇಕ್ಕಿ ಹೋಗೋಣ ಮಧ್ಯಾಹ್ನ ಬಸ್ಸಿಗೆ
ಅಲ್ಲ ಕಣಮ್ಮಣಿ ಹೆಸ್ರುಕಾಯಿ ಬಿಡಿಸ್ತಿದ್ರಲ್ಲ ಇವು 5-6 ದಿವಸನ ಆದ್ವಿ, ಎಷ್ಟು ಕ್ವಿಂಟಲ್ ಅದು ರೇಟ್ ಹೆಂಗೆ ಸಿಕ್ಕಿತ್ತು ನಿಮಗೆ? ಅಲ್ಲ ಕಣಜ್ಜಿ, ಹೆಸ್ರುಕಾಯಿ ಬಿಡ್ಸೋಕ್ಕೆ ಕೂಲನ್ನ ಕರೆದಿದ್ವಿ. ಕರೆದ್ರೆ ಅವು ತೆಳ್ಳಗದವೆ ಕಾಯಿ ದಪ್ಪನಾಗಿಲ್ಲ ಅಂತಂದೇಳಿ ಒಂದು ಈ ಸೀಸನ ಬಿಡಿಸಿರಲಿಲ್ಲ. ಕೂಲಿ ಆದರೆ 300 ರೂಪಾಯಿ ಅಂತಂದಂದರು. ಕೆ ಜಿಯಲ್ಲೇ ಎಲ್ಲರೂ 8 ರೂಪಾಯಿ ಕೊಟ್ಟಿದ್ರೆ, ಇಲ್ಲಪ್ಪ ತೆಳ್ಳಗದವೆ 10 ರೂಪಾಯಿ ಕೊಡು ಅಂತಂದೇಳಿ 10 ರೂಪಾಯಿ ಇಸ್ಕೊಂಡಾರೆ. 300 ರೂಪಾಯಿ ಕೂಲಿ ಕೊಟ್ಟರೆ ಗಿಡ ಹಿಡ್ಕೊಂಡು ನಿಂತ್ಕೊಂಡು 20 ಕೆಜಿ ಹೆಸ್ರುಕಾಯಿ ಬಿಡಿಸಿಲ್ಲಲ್ಲ ಅಜ್ಜಿ. ಒಂದು ದಿವಸನ ಬಿಡಿಸ್ಬಾರ್ದು. ಕೆ ಜಿ ಮೇಲೆ ಆದರೆ ಹಂಗೇನೆ 40 ಕೆಜಿ 35 ಕೆಜಿ 40 ಕೆಜಿ ಹೆಸ್ರುಕಾಯಿ ಬಿಡಿಸ್ಯಾರೆ. 10 ರೂಪಾಯಿ ಕೆಜಿ ಅಂತ 350-400 ರೂಪಾಯಿ ಕೂಲಿ ತಗೊಂಡೋಗಿದ್ದಾರೆ. ಅದ್ರಾಗೆ ಸೊಪ್ಪೇ ತರದು ಹಾಕಿದ್ದಾರೆ ಎಲ್ಲನ. ಇದು ಕೂಲಿ 300 ರೂಪಾಯಿ ಅಂತ ಆದರೆ ಒಂದೊಂದೇ ಹಿಡ್ಕೊಂಡು ಬಿಡಿಸ್ತಾರೆ. 10 ಕೆಜಿ 20 ಕೆಜಿ ಬಿಡಿಸೋತ್ತಿಗೆ ಸುಸ್ತು ಕೂಲಿಯರ್ ಕುಟೆ. ಇವತ್ತು ಯಾಕೆ ನಿಮಗೆ ಸರಂಜಮ್ಮ ನಾನು ಎಲ್ಗೆ ಹೋಗಿದ್ದೆ ಮಧ್ಯಾಹ್ನಕ್ಕೆ ಹೋಗಿದ್ದೆ ಅಂತಂದು ಹಂಸಿದ್ಲು. ಎಲ್ಗೆ ಹೋಗಿದ್ದೆ ಅಂತಂದೇಳಿ ಮಧ್ಯಾಹ್ನ ಹೋಗಿ ಎಷ್ಟು ಬಿಡಿಸಿಲ್ಲಮ್ಮ ನಿಮ್ಮದ್ರಾಗೆ. ಅಜಯ್ ಮಧ್ಯಾಹ್ನ ಬಂದು 15-20 ಕೆಜಿ ಹೆಸ್ರುಕಾಯಿ ಬಿಡಿಸೈತೆ. ಕೂಲಿ ಅಂತ ಬಂದರೆ ಎದ್ದಂಗಿದ್ದ ಬಿಡಿಸಿರು ಅಷ್ಟೇ ಬಿಡಿಸ್ತಿದ್ದು. 10 ರೂಪಾಯಿ ಕೆಜಿ ಅಂತಂದೇಳಿ 150-200 ರೂಪಾಯಿ ಕೂಲಿ ತಗೊಂಡೋಗೈತೆ. ಅದ್ರಾಗೆ ಮನೆಯಿಂದ ಬಂದೈತೆ ಮಧ್ಯಾಹ್ನ ನಾನು ಉಂಡು ಬಂದಿಲ್ಲ ಅಂತಂದೇಳಿ ಈಗ ಊಟನೂ ಉಂಡೈತೆ. ಅವಾಜ್ಗೆ ಅಂತಂದೇಳಿ ಇರಿಸಿದ್ದ ಉಪ್ಪಿಟ್ಟು ಮಾಡಿದ್ದು. ಉಪ್ಪಿಟ್ಟ ಉಂಡು ಹಾಸಂದು ಬಿಡಿಸೈತೆ ನೋಡು. ತೂಕದ ಮೇಲೆ ಆಗೋತ್ತಿಗೆ 10 ರೂಪಾಯಿ ಕೆಜಿ ಅಂತಂದೇಳಿ ಅಷ್ಟು ತರ್ದು ಹಾಕೈತಿ. ಒಂದು ಕ್ಷಣ ಹೊತ್ತು ನಿಲ್ಲಲ್ಲ, ನೀರು ಕುಡಿಯಲ್ಲ. ಅದೇ ಕೂಲಿ ಅಂತ ಆದರೆ ನೀರು ತತ್ತ ಮುತ್ತಿ ತತ್ತ ನೆಲಕ್ಕೆ ಹೋಗೋದು, ಬಿಸಿಲು ಹಂಗೈತೆ ಹಿಂಗೈತೆ ಅಂತಂದು ಗಿಡ ಹಿಡ್ಕೊಂಡು ಸುಮ್ಮನೆ ನಿಂತ್ಕೊಂತಾರೆ. ಆ ಕರಿ ಹಣ್ಣೆಂಟಿನ ದೇವಣ್ಣ ಹೆಂಡ್ತಿಯು 60 ಕೆಜಿ 70 ಕೆಜಿ ಬಿಡಿಸ್ತಾರಂತಲ್ಲೇ ತಾಯಿ. ಅದೇನಕ್ಕೆ 600-700 ರೂಪಾಯಿ ತತ್ತಾರಂತೆ. ಅದು ಹೆಂಗೆ ಬಿಡಿಸ್ತಿದ್ದರು? 2 ಕೈ ಬರ್ತವೇನೆ, ನಮ್ಮ ಕೈಲಿ ಆಗೋದೇ ಇಲ್ಲ ಬಿಡಿಸೋದು. ಅವರು ನಿನ್ನ ಸೊಪ್ಪು ಪಪ್ಪು ಯಾತದು ಕೇಳಲ್ಲ, ನೀರು ಕುಡಿಯಲ್ಲ. ಮೊಡ್ಲ ಸೊಂಟಕ್ಕೆ ಕಟ್ಕೊಂಡು ತರ್ದು 2 ಕೈಯಾಗೂ ಹಾಕ್ತಾರೆ. ಕೂಲಿ ಅಂತ ಆದರೆ ಹಂಗೆ ಬಿಡಿಸ್ತಾರೆ. ಕೆ ಜಿ ಮೇಲೆ ಆದರೆ ಬಾಕರಿ ಹೊತ್ತಿಗೆ 8-9 ಗಂಟೆಗೆ ಅಲ್ಲೇ ಇರ್ತಾರೆ. ಅದ್ರಾಗೆ ಮುದ್ದೆ ಅನ್ನ ಉಂಡಿಲ್ಲಮ್ಮ. ಅವು ಅಲ್ಲಿ ಇದಕ್ಕೋಗಿ ದಿನವರೆಗೆ ಹೋಗಿ ಚಿತ್ರಾನ್ನ ಇದು ಪುಳಿಯೋಗರೆ ಇಲ್ಲಾಂದರೆ ಎಗ್ ರೈಸ್ ಅಂತ ಎಗ್ ರೈಸ ತಂದು ಕೊಟ್ಟಿದ್ದಂತೆ ನೋಡಮ್ಮ. ತಿಂದ್ಕೊಂಡು ಬಿಡಿಸಿದ್ದಾರೆ. ಮನೆಯಾಗೆ ಮುದ್ದೆ ಅನ್ನ ಮಾಡೋಣ ಅಂತಂದರೆ ಅದು ನುಂಬಲ್ವಂತೆ ಅವರು. ಹೊಲ ಮಾಡೋದಕ್ಕಿಂತ ನಾವು ಕೂಲಿ ಹೋಗೋದೇ ವಾಸ ಕಣಮ್ಮ. ದಿನ 600-700 ರೂಪಾಯಿ ಕೂಲಿ ತತ್ತರ ಅಚ್ಚುಕಟ್ಟಾಗಿ ಉಂಡ್ಕೊಂಡು ಒಳ್ಳೊಳ್ಳದ ಸುಮ್ಮನೆ. ಈಗ ಹೊಲ ಮಾಡಿ ಮೈನತ್ತ ಮಾಡ್ಕೊಂಬತ್ಕಿಂತಾನ ಅವು 30 ರೂಪಾಯಿ ಕೆಜಿ ಆಗಿದ್ದಾವೆಲ್ಲ. ಮೊಸರುಕಾಯಿ ಎಲ್ಲ 50 ರೂಪಾಯಿ 60 ರೂಪಾಯಿ ಆದರೆ ಇವಾಗ 30 ರೂಪಾಯಿ ಅಂತೆ. ಯಾಕೆ ಬೋದೈತೆ 30 ರೂಪಾಯಿಗೆ? ನೀರಿಂದೇನು ಗೊಬ್ಬರದ್ದೇನು ಕೂಲಿಯರ್ದೇನು. ಈಗ ನೋಡಿ ಹೋಗಿ ಬಾಯಿ ಸೇವೆಗೆ ಯಾವ ಥರ ತಂದು ಕೊಡೋದು ಯಾಕೆ ತುಟ್ಟದೈತೆ ಹೊಲ ಕಟ್ಕೊಂಡಿರೋರಿಗೆ. ಹೆಸ್ರುಕಾಯಿ ಬಿಡಿಸಿರಲ್ಲ, ಒಂದು ದಿವಸ ಹೆಸ್ರುಕಾಯಿ ಕೊಡ್ರಿ. ನಾನು ನಮ್ಮ ಅಮ್ಮ ನೀರೂರಿಗೆ ಹೋಗ್ತೀನಿ, ಅದಕ್ಕಾಗಿನ ಕೇಳೋಕ್ಕೆ ಬಂದೆ. ಒಂದು ದಿವಸ ಇದ್ರೆ ಇಸ್ಕೊಂಡು ಹೋಗೋಣ ಅಂತಂದೇಳಿ ಕೊಟ್ರಮ್ಮ ಒಂದು ದಿವಸ ಹೆಸ್ರುಕಾಯಿ. ಇಲ್ಲಮ್ಮ ಅವೇ ಆತು ಹುರ್ಗ ಆರಾಮ್ ತಂದೇಳಿ ನಾವು ಹಾಕಲ್ಲ, ಏನಿಲ್ಲ ಮನೆಗೆ ಯಾತಕ್ಕೆ ತಂದಿಕ್ಕೆ ನಾವು ತಂದು ಇಲ್ಲ ಹಾಕಿ 5 ದಿವಸ ಬಂದು ಅದು ಒಂದು ದಿವಸ ತಗೊಂಡೋಗಿದ್ರೆ ಬೇಡಂಬದು. ಇವಾಗ ಯಾತಕ್ಕೆ ತಂದಿಕ್ಕೆ ಮನೆಗೆ ನಾವು ಎಲ್ಲಪ್ಪ ಬೇಕಾದರೆ ಹೋಗಿ ಹೊಲ್ದಾಗೆಲ್ಲ ನಾವು ನಂದಿದ್ರೆ ಕಿತ್ಕೊಂಬೋಗಿ. ಇಲ್ಲಮ್ಮ ನಾನು ಇದ್ದರೆ ಒಂದು ದಿವಸ ಕೊಡ್ತೀರಂತಂದೇಳಿ ಬಂದೆ. ಇನ್ನೆಲ್ಲ ಹೋಗೋಣ ಈಗ ಹೊಲಕ್ಕೆ ಹೋಗಿ ನಾನು ಕಿತ್ಕೊಂಬರ್ಲಿಲ್ಲ ಆಗಲಿಲ್ಲ. ನೋಡೋಣ ಅವ್ರು ಅಣ್ಣ ತಪ್ಪರು ಬಿಡಿಸ್ತಾರೆ. ನಾನು ಕೇಳಿದ್ರೆ ಒಂದು ದಿವಸ ಇಸ್ಕೊಂಡು ಹೋಗ್ತೀನಿ. ಇನ್ನೇನು ಬರೋಣ ಅದಕ್ಕಾಗಿ. ಅಬ್ಬಬ್ಬ ಇವ್ರು ಅಕ್ಕತಂಗೆ ಇವ್ರು ಯಾತಕ್ಕೆ ಕೊಟ್ಟಾರೆ ತಾಯಿ. 1 ಕೆಜಿ ಹೆಸ್ರುಕಾಯಿ ಹೋದ್ರೆ 50-60 ರೂಪಾಯಿ ದುಡ್ಡು ಅಂತಂದು ಅಂತಾರೆ. ಒಬ್ಬರಿಗೆ ಯಾತಕ್ಕೆ ಎತ್ತು ಕೊಡೋರಲ್ಲ ಬಿಡು. ಲಕ್ಕಣೆ ಯಾಕೆ ಒಜ್ಜಿ ಹೆಸ್ರುಕಾಯಿ ಬಿಡಿಸ್ಬೇಕಾರೆ ಗರ್ಮಾಗಿ ಬಂದು ಆದಾಕಿ ಒಂದು ದಿವಸ ಹೆಸ್ರುಕಾಯಿ ತಗೊಂಬೋದಾಯ್ತು. ನೋಡಿ ಹಂಗಿದ್ದತ್ತು ಬಂದರೆ ಆಯ್ಬೇಕಾಗುತ್ತೆ. ಸಣ್ಣ ಎತ್ತಕ್ಕೆ ಹಪ್ತಾನ ಬರ್ದಂಗೆ ಈಗ ಬಂದು ಹೆಸ್ರುಕಾಯಿ ಕೊಡೋಂತೈತಿ. ನಾವು ಯಾತಕ್ಕೆ ತಂದಿಕ್ಕೆ ಸುಮ್ಮನೀರು. ಬಂಗಾಳಣ್ಣು ಹಿಂಗಂದ್ರೆ ಕೊಡ್ತಾರೆ ಮಗಳೂರಿಗೆ ಹೋಗ್ತೀವಿ ಅಂದರೆ ಅಂತಂದೇಳಿ ಬಂದಿದ್ದಾಳೆ. 6 ಕೇಳಿರ್ತಾರೆ. ನಡಿ ಇವಜಿತ ಮಾತಾಡ್ತಾ ಕೂಕೊಂಡು ಹೊತ್ತು ಉಂಬಾನೆ ಏಟತ್ತಾತು. ನಾನು ನಿನಗಾಗಿ ಕಾತ್ಕೊಂಡು ಕೂಕೊಂಡಿದ್ದೆ, ಉಂಬ್ಲಿಲ್ಲ ಏನಿಲ್ಲ. ನಡಿಯೇ ಹೋಗೋಣ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಊರಲ್ಲೂ ಹಿಂಗೆ ಅಕ್ಕ ಅಣ್ಣ ತಮ್ಮಗಳಿಗೆ ಕೊಟ್ಟು ಒಂದೇ ಮನೆಯಾಗೆ ಜೀವನ ಮಾಡ್ಕೊಂಡು ಹೋಗ್ತಿರೋರಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೂ ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ.